ನಾನ್ ಮೊದ್ಲೇ ಸರಿ ಇಲ್ಲ, ತಲೆ ಆಫ್ ಆದ್ರೆ ಅಷ್ಟೇ. ಚೈತ್ರ ಮೇಲೆ ರೊಚ್ಚಿಗೆದ್ದ ಹನುಮಂತ. ಮೊದಲ ಸರಿ ಇಲ್ಲ. ಯಾರಾದ್ರೂ ಗಂಡು ಮಕ್ಕಳಾಗಿದ್ದಿದ್ರೆ ಕೊನೆಗೂ ವೈಲೆಂಟ್ ಆದ ವೈಲ್ಡ್ ಕಾರ್ಡ್ ಸ್ಪರ್ಧಿ. ಯಾರು ಗಂಡು ಮಕ್ಕಳಾಗಿದ್ರೆ ಇತ್ತ. ಉಸ್ತುವಾರಿ ನಿಭಾಯಿಸುವಲ್ಲಿ ಚೈತ್ರ ಕಂಪ್ಲೀಟ್ ಫೇಲ್. ಟಾಸ್ಕ್ ರದ್ದು ಮಾಡಿದ ಬಿಗ್ ಬಾಸ್. ಏನ್ ಮೋಸ ಗುರು ಇವ್ರದು. ಬಿಗ್ ಬಾಸ್, ಈ ಟಾಸ್ಕ್ ಅನ್ನು ರದ್ದು ಮಾಡಲಾಗಿದೆ. ಇದಕ್ಕೆ ಪರಿಣಾಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ದೊಡ್ಡ ಮನೆಯಲ್ಲಿ ವ್ಯಕ್ತಿತ್ವದ ಆಟವೇ ಅಂತಿಮವಾದ್ರೂ ಉಳಿದುಕೊಳ್ಳಲು ಟಾಸ್ಕ್ ಕೂಡ ಪ್ರಮುಖ ಕಾರಣವಾಗುತ್ತೆ. ಅಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ರಚನೆ ಮಾಡುವಾಗ ಸಾಕಷ್ಟು ಶ್ರಮ ಹಾಕಿರುತ್ತೆ. ಗೇಮ್ ರಚನೆಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದಕ್ಕೆ ಗೌರವ ಕೊಡದೇ ಇದ್ದಾಗ ಬಿಗ್ ಬಾಸ್ ಕೋಪಗೊಳ್ತಾರೆ. ಈಗಲೂ ಹಾಗೆಯೇ ಆಗಿದೆ. ಬಿಗ್ ಬಾಸ್, ಈ ಟಾಸ್ಕ್ ಅನ್ನು ರದ್ದು ಮಾಡಲಾಗಿದೆ. ಇದಕ್ಕೆ ಪರಿಣಾಮವಾಗಿ ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಜೋರಾಗಿದೆ. ತೀವ್ರ ಪೈಪೋಟಿಯಿಂದಾಗಿ ಜಿದ್ದಿಗೆ ಬಿದ್ದವರಂತೆ ಸ್ಪರ್ಧಿಗಳು ಕಚ್ಚಾಡಿಕೊಳ್ತಿದ್ದು, ಇದರಿಂದ ಟಾಸ್ಕ್ ಪೂರ್ಣಗೊಳಿಸೋದೇ ದೊಡ್ಡ ಸವಾಲಾಗಿದೆ. ಬೇಸತ್ತ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ರದ್ದು ಮಾಡಿದ್ದಾರೆ. ಇದರಿಂದ ಕೆಲವು ಸ್ಪರ್ಧಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಟಾಸ್ಕ್ ರದ್ದಾಗುವಂತೆ ನಡೆದುಕೊಂಡ ಸ್ಪರ್ಧಿಗಳಿಗೆ ಶಿಕ್ಷೆಯಾಗಿ ಎಲ್ಲರೂ ನಾಮಿನೇಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಇದರ ಮಧ್ಯೆ ಚೈತ್ರ ಕುಂದಾಪುರ್ ಮೇಲೆ ಹನುಮಂತ ಗರಂ ಆಗಿರುವ ಪ್ರಸಂಗ ಕೂಡ ನಡೆದಿದೆ. ಯಾರು ಗಂಡು ಮಕ್ಕಳಾಗಿದ್ರೆ ಇತ್ತ. ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಹನುಮಂತ ಕೋಪಿಸಿಕೊಂಡಿರೋದನ್ನ ನೋಡಬಹುದಾಗಿದೆ. ಟಾಸ್ಕ್ ವಿಚಾರವಾಗಿ ಚೈತ್ರ ಕುಂದಾಪುರ ಜೊತೆ ಹನುಮಂತ ವಾದ ಮಾಡ್ತಾರೆ. ನಾನಿನ್ನೂ ಇಲ್ಲೇ ಇದ್ದೀನಿ, ನಿಯಮ ಮೀರಿ ಗೆರೆ ದಾಟಿಲ್ಲ, ನನ್ ತಲೆ ಆಫ್ ಆದ್ರೆ ನಾನು ಮೊದ್ಲೇ ಸರಿ ಇಲ್ಲ, ಯಾರಾದ್ರೂ ಗಂಡು ಮಕ್ಕಳಿದ್ರೆ ಈಗಿತ್ತಾ ಎಂದು ಹನುಮ ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಧನರಾಜ್ ಕೂಡ ಚೈತ್ರ ಮೇಲೆ ಮುಗಿ ಬೀಳ್ತಾನೆ. ನಾಚಿಕೆ ಆಗಲ್ವಾ ನಿಮ್ಗೆ ಅಂದಿದ್ದಕ್ಕೆ ಚೈತ್ರ ಯಾವಳಿಗೆ ಹೇಳ್ತಾ ಇದೀಯಾ, ನಾಚಿಕೆ ಆಗಲ್ವಾ ಅಂತ ಗದರಿದ್ದಾರೆ. ಇನ್ನು ಶಾಂತ ಸ್ವಭಾವದವನಾದ ಹನುಮಂತ ಹಾಗೆಲ್ಲ ಒಬ್ಬರ ಮೇಲೆ ರೊಚ್ಚಿಗೇಳಲ್ಲ. ಅವರ ಕೋಪಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಇಂದು ರಾತ್ರಿ ಗೊತ್ತಾಗಲಿದೆ. ಏನ್ ಮೋಸ ಗುರು ಇವ್ರದು. ಮೊದಲ ಸರಿ ಇಲ್ಲ. ಇದಕ್ಕೆ ಪರಿಣಾಮವಾಗಿ ಎಲ್ಲರೂ ನಾಮಿನೇಷನ್ ಆಗ್ತಾರ. ಬಿಗ್ ಬಾಸ್ ಇಂದು ರಾತ್ರಿ